ನಾನು ಅವರ ಮನೆಗೆ ಹೀಗೆ ಒಂದು ಹೆಜ್ಜೆಯನ್ನು ಇಟ್ಟು ದಾಟಿ ಒಳಗಡೆ ಹೋಗಿದ್ದೀನಿ. ಭಾರತೀಯಮ್ಮನಿಗೆ ಅದೇನು ಅನಿಸಿದೆಯೋ ಗೊತ್ತಿಲ್ಲ. ಇದನ್ನು ನೋಡಿ ನಾನು ಒಂದು ರೀತಿ ದಿಗ್ಭ್ರಮೆಗೆ ಒಳಗಾದೆ. ಭಾರತೀಯಮ್ಮ ಅವರ ಇನ್ನೊಂದು ಮುಖದ ಪರಿಚಯವನ್ನು ಮಾಡಿಕೊಡ್ಬೇಕು. ಭಾರ್ಗವ, ಟಿ ವಿ ನೋಡಿದೆಯಾ ಅಂತ. ಇಲ್ಲ, ನೋಡಿಲ್ಲ. ವಿಷ್ಣುವರ್ಧನ್ ಅವರು ಇಲ್ಲ ಅಂತ ಹೇಳಿದ್ರು. ಅವ್ರನ್ನ ಕೆಲವೇ ದಿನಗಳಲ್ಲಿ ಕಳ್ಕೊಂಡಲ್ಲ ಎನ್ನುವಂತಹ ನೋವು ನನ್ನನ್ನು ಈಗಲೂ ಕೂಡ ಬಾಧಿಸ್ತಾ ಇದೆ. ಹೀಗೆ ನನಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಂಪರ್ಕ ಆಯಿತು. ಮತ್ತು ಇದರಿಂದ ನನ್ನ ಜೀವನದಲ್ಲಿ ಒಂದು ಮಹತ್ತರವಾದಂಥ ಬದಲಾವಣೆ ಆಯಿತು. ಯಾಕೆಂದರೆ ನಾನು ಒಬ್ಬ ಸಾಮಾನ್ಯ ಸಂಗೀತಗಾರನಾಗಿ ಬೆಂಗಳೂರು ಅನ್ನುವಂಥ ಒಂದು ಮಹಾನಗರದಲ್ಲಿ ಕಾಲಿಟ್ಟಾಗ, ತುಂಬ ಹಳ್ಳಿಯಲ್ಲಿ ಬೆಳೆದಂಥ ಒಬ್ಬ ಹುಡುಗ ಬೆಂಗಳೂರು ಹೊರ ಪ್ರಪಂಚಕ್ಕೆ ಬಂದಾಗ, ಇಲ್ಲಿ ನೋಡಿದಾಗ ನಾನಿಲ್ಲಿ ಎಲ್ಲಿದ್ದೇನೆ, ಕಳೆದು ಹೋಗಿದ್ದೇನೆ ಅಂತ ಅನ್ನಿಸ್ತಾ ಇತ್ತು. ಇಲ್ಲಿ ನನ್ನನ್ನು ನಾನು ಗುರುತಿಸ್ಕೊಳ್ತೇನೆ ಅನ್ನುವಂಥ ಒಂದು ಅನುಮಾನ ಕಾಡಿತ್ತು ನನಗೆ. ಆದರೆ ಭಗವತ್ ಸಂಕಲ್ಪನೆ ಬೇರೆ ಇರುತ್ತೆ. ಯಾರಿಗೆ ಏನು ದಕ್ಕಬೇಕು ಅಂತ ಇರುತ್ತೋ ಅದನ್ನು ಆ ಭಗವಂತ ಖಂಡಿತವಾಗಿಯೂ ಕೊಡ್ತಾನೆ. ಅಂದರೆ ಆ ವ್ಯಕ್ತಿಯಲ್ಲೂ ಒಂದು ಆ ಸಾಧನೆ, ಆ ಒಂದು ತಪಸ್ಸು ಅವೆಲ್ಲ ಇದ್ದಾಗ ಸಾಧ್ಯ ಆಗುತ್ತೆ ಅಂತ ನನ್ನ ನಂಬಿಕೆ. ನಾನು ಸಂಗೀತ ಶಾರದೆಯನ್ನು ಅತ್ಯಂತ ಗಾಢವಾಗಿ ನಂಬಿದ್ದೆ. ಅದೇ ನನ್ನನ್ನು ಇಲ್ಲಿಯವರೆಗೆ ಕರ್ಕೊಂಡು ಬಂತು ಅಂತ ಹೇಳ್ಬೋದು. ಇಲ್ಲಾಂದರೆ ನನ್ನಂಥ ಒಬ್ಬ ಸಾಮಾನ್ಯ ಹುಡುಗನನ್ನು ಅವರು ಗುರುವನ್ನಾಗಿ ಸ್ವೀಕಾರ ಮಾಡ್ತಾರೆ ಅಂತಂದರೆ ಇದಕ್ಕಿಂತ ಹೆಚ್ಚೇನು ಹೇಳಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ವಿಶೇಷತೆ ಅಂದರೆ, ನನ್ನಂಥ ಒಬ್ಬ ಹುಡುಗನಲ್ಲೂ ಕೂಡ ಅವರು ಗುರುವನ್ನು ಕಾಣ್ತಾರೆ ಅಂತಂದರೆ ಅವರ ವ್ಯಕ್ತಿತ್ವ ಅದು ಅಗಾಧವಾದಂಥ ವ್ಯಕ್ತಿತ್ವ. ಮತ್ತು ಆ ಬಾರಿ ಪ್ರತಿ ವರ್ಷವೂ ಅಷ್ಟೇ ನರಸಿಂಹ ಜಯಂತಿ ಎಂದು ಒಂದು ಹೊಸ ಪ್ರತಿಭೆಗಳಿಗೆ ಅವಕಾಶ, ವೇದಿಕೆಯನ್ನು ಕೊಟ್ಟು ಅವರನ್ನು ಹಾಡಿಸ್ತಾಯಿದ್ರು. ಅವ್ರ ಮನೆಯಲ್ಲಿ ಪ್ರತಿ ವರ್ಷ ನಡ್ಕೊಂಡು ಬಂದಂಥ ಒಂದು ಪದ್ಧತಿ ಅದು. ಆ ವರ್ಷ ನರಸಿಂಹ ಜಯಂತಿ ಎಂದು ಈ ಸರಿ ಅನನ್ಯ ಭಾರ್ಗವ ಅವರು ಹಾಡಬೇಕು ಅಂಥೇಳಿ ಶ್ರೀಧರ್ ಅವ್ರ ಹತ್ರ ಹೇಳಿ ಡೈರಿಯಲ್ಲಿ ಬರೆಸಿಟ್ಟಿದ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅದು ನಾನು ಹಾಡಬೇಕಾಗಿತ್ತು ಅಲ್ಲಿ. ಆದರೆ ದುರಂತ, ಎಷ್ಟು ಬೇಜಾರ, ಇಡೀ ಕರುನಾಡೆ ಕಣ್ಣೀರಲ್ಲಿ ಮುಳುಗುವಂತೆ ಆಯಿತು. ಕೇವಲ ನಾನು ಅವರ ಸಂಪರ್ಕಕ್ಕೆ ಬಂದು 3 ತಿಂಗಳ ಅಂತರದಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ಬಾರದಿದ್ದಂಥ ಲೋಕಕ್ಕೆ ಹೋಗ್ತಾರೆ. ನಾನು ಮಲಗಿದ್ದೆ. ಬೆಳಗ್ಗೆ ಸಾಮಾನ್ಯ ಒಂದು 5-5:30 ಅಷ್ಟೊತ್ತಿಗೆ ನನ್ನ ಸ್ನೇಹಿತರೊಬ್ಬರು ಕಾಲ್ ಮಾಡ್ತಾರೆ. ಭಾರ್ಗವ, ಟಿ ವಿ ನೋಡಿದೆಯಾ ಅಂತ. ಇಲ್ಲ, ನೋಡಿಲ್ಲ. ವಿಷ್ಣುವರ್ಧನ್ ಅವರು ಇಲ್ಲ ಅಂತ ಹೇಳಿದ್ರು. ಈಗ ಏನು ಜೋಕ್ ಮಾಡ್ತೀಯ ನೀನು? ಹೀಗೆ ಕೇಳಿದ್ದು ನಾನು. ಅವರು ಜೋಕಲ್ಲ, ಇದು ನಿಜವಾಗ್ಲೂ, ನೋಡು, ಟಿ ವಿ ಆನ್ ಮಾಡು ಅಂತ ಹೇಳಿದ್ರು. ನಾನು ಹೋಗಿ ಟಿ ವಿನ ಆನ್ ಮಾಡಿದ ತಕ್ಷಣ ಅದರಲ್ಲಿ ಬರ್ತಾ ಇರುವಂತಹ ನ್ಯೂಸ್ ಇದೇ ಆಗಿತ್ತು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಇನ್ನಿಲ್ಲ ಅಂತ. ಎಷ್ಟು ಆಘಾತವಾಯಿತು ಮನಸ್ಸಿಗೆ ಅಂತಂದರೆ, ಎಂತಹ ಒಂದು ವ್ಯಕ್ತಿತ್ವ ಅದು. ಅಂತಹ ಒಂದು ವ್ಯಕ್ತಿಯ ಸಂಪರ್ಕದಲ್ಲಿ ನಾನು ಇದ್ದೆ ಅನ್ನೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ. ಅವ್ರನ್ನ ಕೆಲವೇ ದಿನಗಳಲ್ಲಿ ಕಳ್ಕೊಂಡಲ್ಲ ಎನ್ನುವಂಥ ನೋವು ನನ್ನನ್ನು ಈಗಲೂ ಕೂಡ ಬಾಧಿಸ್ತಾ ಇದೆ. ನನಗೆ ಅಂತಲ್ಲ, ಇಡೀ ಕರ್ನಾಡೆ ಅಂತಹ ಒಬ್ಬ ನಟ, ಮತ್ತು ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಅನೇಕ ಕೆಲಸಗಳನ್ನು, ಸಹಾಯವನ್ನು ಮಾಡಿ ಆದರ್ಶಯುತವಾದಂತಹ ಜೀವನವನ್ನು ಬಾಳಿ ಬದುಕಿದಂತಹ ವ್ಯಕ್ತಿ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮರಳಿ ಬಾರದಂತಹ ಲೋಕಕ್ಕೆ ಹೋದರು. ಇದು ನನಗೆ ಮರೆಯಲಾಗದ, ಜೀವನದಲ್ಲಿ ಯಾವತ್ತೂ ನಾನು ಮರೆದೇ ಇರುವಂತಹ ಒಂದು ಕ್ಷಣ. ಇದನ್ನು ಹೇಳ್ತಾ ಇರಬೇಕಿದ್ರೆ ನಾನು ಭಾವುಕನಾಗ್ತೇನೆ. ನಾನು ಅಂತಲ್ಲ, ಅವರ ಜೊತೆ ಸಂಪರ್ಕಕ್ಕೆ ಬಂದವರೆಲ್ಲರೂ ಕೂಡ ವಿಷ್ಣುವರ ಒಂದಲ್ಲ ಒಂದು ರೀತಿಯ ಒಳ್ಳೆಯತನಗಳನ್ನು ಹೇಳ್ತಾ ಇರೋದನ್ನು ಕೇಳಿದಾಗ ನನಗೆ ಎಷ್ಟು ಖುಷಿಯಾಗುತ್ತಂದರೆ, ಭಾರತೀಯಮ್ಮ ನನಗೆ ಯಾವಾಗಲೂ ಹೇಳ್ತಾಯಿದ್ರು, ಭಾರ್ಗವ, ಜೀವನದಲ್ಲಿ ನಾವು ಹೇಗೆ ಕಳೆದ್ವಿ ಅನ್ನೋದಕ್ಕಿಂತ ನಾವು ಯಾರ ಜೊತೆ ಕಳೆದ್ವಿ ಅನ್ನುವಂಥದ್ದು ತುಂಬ ಮುಖ್ಯ ಆಗುತ್ತೆ ಅಂತ. ಈ ನಿಟ್ಟಿನಲ್ಲಿ ನನಗೆ ಕೆಲವು ಕಾಲ ಆದರೂ ಅಂತಹ ಒಬ್ಬ ಮಹಾನ್ ವ್ಯಕ್ತಿಯ ಸಂಪರ್ಕದಲ್ಲಿ ಇದ್ನಲ್ಲ ಅನ್ನುವಂಥ ಒಂದು ಧನ್ಯತಾ ಭಾವ ನನ್ನಲ್ಲಿ ಯಾವತ್ತೂ ಇರುತ್ತೆ. ಆಮೇಲೆ ಏನಾಯಿತು, ವಿಷ್ಣುವರ್ಧನ್ ಅವರನ್ನು ಕಳ್ಕೊಂಡ್ವಿ.
ವಿಷ್ಣುವರ್ಧನ್ ಅವರ ಮೊದಲನೇ ಪುಣ್ಯತಿಥಿ ದಯಾನಂದ ಸಾಗರ ಚೌಟ್ರಿಯಲ್ಲಿ. ಆಗ ಭಾರತಿಯಮ್ಮ ಕಾಲ್ ಮಾಡಿ ಹೇಳ್ತಾರೆ ನನಗೆ, ಭಾರ್ಗವ, ಈ ಸರಿ ನೀವೇ ಹಾಡಬೇಕು, ಅವ್ರ ಪುಣ್ಯತಿಥಿಯಲ್ಲಿ ನಿಮ್ಮ ಸಂಗೀತ ಕಚೇರಿ ಆಗಬೇಕು ಅಂಥೇಳಿ ಹೇಳ್ತಾರೆ. ಎಷ್ಟು ಬೇಜಾರಾಗುತ್ತೆ, ಯಾಕೆಂದರೆ ಅಪ್ಪಾಜಿಯವರು ಇದ್ದಾಗ ನರಸಿಂಹ ಜಯಂತಿ ಕಾರ್ಯಕ್ರಮದಲ್ಲಿ ನಾನು ಹಾಡಬೇಕಿತ್ತು. ಆದರೆ ದುರಂತ ಅಂದರೆ ಅವರ ಪುಣ್ಯತಿಥಿಯಲ್ಲಿ ನಾನು ಸಂಗೀತ ಕಚೇರಿಯನ್ನು ನೀಡುವಂತೆ ಆಯಿತು. ಇದು ಹೇಳಬೇಕಿದ್ರೆ ತುಂಬ ನೋವಾಗುತ್ತೆ. ಆದರೆ ಅದು ಏನು ಅಪ್ಪಾಜಿಯವ್ರ ಸಂಕಲ್ಪವೇ ಆಗಿತ್ತು ಏನೋ ಗೊತ್ತಿಲ್ಲ. ದಯಾನಂದ ಸಾಗರ ಚೌಟ್ರಿಯಲ್ಲಿ ಅವರ ಪ್ರಥಮ ಪುಣ್ಯತಿಥಿಯಲ್ಲಿ ನನ್ನದೇ ಸಂಗೀತ ಕಚೇರಿ. ಅವತ್ತು ನಾನು ನನ್ನ ದೈವ, ಆರಾಧ್ಯ ದೈವ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ನೆನಪಿಸ್ಕೊಂಡು ನಾನು ಮನಸ್ಸು ತುಂಬಿ ಹಾಡಿದೆ. ಅವತ್ತು ಇಡೀ ಕನ್ನಡ ಚಿತ್ರರಂಗದ ಎಲ್ಲ ನಾಯಕ ನಟರು ಮತ್ತು ನಟಿಯರು ಎಲ್ಲರೂ ಕೂಡ ಬಂದಿದ್ದರು. ಆದರೆ ಯಾರೇ ಬಂದರೂ ಕೂಡ ನನ್ನ ಎದುರಿಗೆ ನಿಲ್ತಾ ಇರುವಂಥ ಮೂರ್ತಿ ಆ ಸ್ಫುರದ್ರೂಪಿಯಾದಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇಲ್ಲ ಅನ್ನುವಂಥ ಕೊರಗು ಪ್ರತಿ ಕ್ಷಣದಲ್ಲೂ ನನ್ನನ್ನು ಬಾಧಿಸ್ತಾ ಇರುತ್ತೆ. ಆದರೆ ಒಂದು ಖುಷಿಯ ವಿಚಾರ ಅಂದರೆ ಅವರು ನನಗೆ ಕೊನೆಯಲ್ಲಿ ಆಶೀರ್ವಾದ ಮಾಡಿ ಕೊಟ್ಟಿದ್ದು ಅದು ಈ 2 ಭಾವಚಿತ್ರಗಳು. ಒಂದು ಸ್ಕೂಲ್ ಮಾಸ್ಟರ್ ಮತ್ತು ಇನ್ನೊಂದು ಆಪ್ತರಕ್ಷಕ ಸಿನಿಮಾದ ಈ ಫೋಟೋ ಸ್ಟಿಲ್ಗಳನ್ನು ನನಗೆ ಅವರು ಕೊನೆಯಲ್ಲಿ ನನಗೆ ಕೊಟ್ಟಿದ್ದು. ಇದನ್ನು ನಾನು ಎಷ್ಟು ಜತನದಿಂದ ಕಾಪಾಡಿಕೊಂಡಿದ್ದೇನೆ ಅಂತಂದರೆ ಇವತ್ತಿಗೂ ನನ್ನ ಬಳಿ ಇದೆ. ಇದು 2 ಫೋಟೋಗಳು ಅಕಸ್ಮಾತಾಗಿ ನಾನು ಯಾವುದೋ ಒಂದು ರೂಮ್ನಲ್ಲಿ ನನ್ನ ಬ್ಯಾಚುಲರ್ ಲೈಫ್ ಇರಬೇಕಿದ್ರೆ ಆ ರೂಮ್ ಸೋರ್ತಾ ಇತ್ತು, ಮಳೆ ಬಂದು ಫೋಟೋಗಳು ಸ್ವಲ್ಪ ಮಟ್ಟಿಗೆ ಮಸಕಾಗಿದೆ. ಆದರೆ ಇದು ಯಾವತ್ತೂ ನನ್ನ ಬಳಿಯಲ್ಲಿರುತ್ತೆ. ಅವರೇ ಇದು ನನಗೆ ಆಶೀರ್ವಾದ ಮಾಡಿಕೊಟ್ಟಿರೋಂಥ 2 ಫೋಟೋಗಳು. ಒಂದು ಸ್ಕೂಲ್ ಮಾಸ್ಟರ್ ಸಿನಿಮಾದ್ದು, ಮತ್ತೊಂದು ಆಪ್ತರಕ್ಷಕ ಸಿನಿಮಾದ್ದು. ಇದೆರಡೂ ಕೂಡ ನನ್ನ ಜೀವನದ ಕೊನೆಯವರೆಗೂ ಭದ್ರವಾಗಿ ಇರುತ್ತೆ. ಇದು 2 ಫೋಟೋಗಳು ಇರೋದರಿಂದ ವಿಷ್ಣುವರ್ಧನ್ ಅವರು ನನ್ನ ಜೊತೆಯೇ ಇದ್ದಾರೆ ಎನ್ನುವಂಥ ಭಾವ ನನ್ನಲ್ಲಿ ಯಾವತ್ತೂ ಇರುತ್ತೆ. ಹಾಗಾಗಿ ಅವರ ಬಗ್ಗೆ ಮಾತನಾಡಿದಷ್ಟು ಕಡಿಮೆ. ದಯಾನಂದ ಸಾಗರ ಚೌಟ್ರಿಯಲ್ಲಿ ನನಗೆ ಆಶ್ಚರ್ಯ ಆಗಿದ್ದೇನು ಅಂತಂದರೆ, ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಧ್ಯಾತ್ಮಿಕವಾದಂಥ ಒಂದು ಸ್ಥಿತಿಯಲ್ಲಿ ಔನ್ನತ್ಯದಲ್ಲಿ ಇದ್ದರು. ಅದರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಅವರು ಗೌರವನ ಹೇಗೆ ಕೊಡ್ತಾಯಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಅಂತಂದರೆ, ತಮ್ಮ ಧರ್ಮಪತ್ನಿ ಭಾರತಿಯಮ್ಮ ಅವರನ್ನು ಅವರು ಮಾಯಿ ಅಂತ ಕರೆಯೋರು. ಮಾಯಿ ಅಂದರೆ ಮರಾಠಿಯಲ್ಲಿ ತಾಯಿ ಅಂತ. ತಾಯಿಯ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಅವರು. ಹೆಂಡತಿ ಅಂದರೆ ಕೇವಲ ಭೋಗದ ವಸ್ತು ಅಲ್ಲ, ಆಕೆ ತಾಯಿ ಎನ್ನುವಂಥ ಒಂದು ಮಹತ್ತರವಾದಂಥ ಸ್ಥಾನವನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲ ಹೆಣ್ಣು ಮಕ್ಕಳಿಗೂ ಅವ್ರನ್ನ ಕಂಡರೆ ವಿಶೇಷವಾದಂಥ ಪ್ರೀತಿ ಇತ್ತು. ಜೀವನದಲ್ಲಿ ಅವರಿಗೆ ಮಕ್ಕಳಾಗಲಿಲ್ಲ ಅನ್ನುವಂಥ ಕೊರಗನ್ನು ಹೋಗಲಾಡಿಸಿ 2 ಜನ ಹೆಣ್ಣು ಮಕ್ಕಳನ್ನು ಅವರು ದತ್ತಕ್ಕೆ ತೆಗೆದುಕೊಳ್ತಾರೆ. 2 ಜನ ಹೆಣ್ಣು ಮಕ್ಕಳು ಅವ್ರ ಗಂಡು ಮಕ್ಕಳನ್ನು ತೆಗೆದುಕೊಳ್ಳೋದಿಲ್ಲ. ಇದರ ಅರ್ಥ ಏನು ಅಂತಂದರೆ, ಅವರಿಗೆ ಒಂದು ಸ್ತ್ರೀಯರ ಮೇಲೆ ಯಾವ ರೀತಿಯ ಒಂದು ಗೌರವ ಇತ್ತು ಅನ್ನುವಂಥದ್ದು ಗೊತ್ತಾಗತ್ತೆ. ಹಾಗಾಗಿ ಅವರಿಗೆ ಮಹಿಳಾ ಅಭಿಮಾನಿಗಳು ಲಕ್ಷ ಸಂಖ್ಯೆಯಲ್ಲಿ, ಕೋಟಿ ಸಂಖ್ಯೆಯಲ್ಲಿ ಇದ್ದಾರೆ. ಇವತ್ತಿಗೂ ಕೂಡ ಅವ್ರನ್ನ ಆರಾಧನೆ ಮಾಡ್ತಾರೆ. ಅವರಿಗೆ ಹಾಗೆ ಒಂದು ವಿಶೇಷವಾದಂತಹ ಗೌರವ ಇತ್ತು ಸ್ತ್ರೀ ಸಂಕುಲದ ಮೇಲೆ. ಅದಕ್ಕೋಸ್ಕರನೇ ಅವರು 2 ಜನ ಹೆಣ್ಣುಮಕ್ಕಳನ್ನು ದತ್ತಕ್ಕೆ ತೆಗೆದುಕೊಂಡು ಅವರು ಪ್ರೀತಿಸಿದಂಥವರಿಗೆ ಅವ್ರನ್ನ ಕೊಟ್ಟು ಮದುವೆ ಮಾಡಿ ಒಂದು ಸಾರ್ಥಕ್ಯದ ಭಾವವನ್ನು ಕಂಡರು. ಮತ್ತು ಅವರಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಧರ್ಮಗಳ ಕಿಂಚಿತ್ತೂ ಇರಲಿಲ್ಲ, ಅವು ಯಾವುದೂ ಇರಲಿಲ್ಲ. ಯಾಕೆಂದರೆ ಅವ್ರ ಮನೆ ಎನ್ನುವಂಥದ್ದು ಸರ್ವ ಧರ್ಮಗಳ ಸಮನ್ವಯತೆ ಅಂತ ಹೇಳ್ಬೋದು. ಎಲ್ಲ ಜಾತಿ ಜನಾಂಗದವರು ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ರು, ಅವ್ರ ಜೊತೆ ಇರ್ತಾಯಿದ್ರು. ಹಾಗಾಗಿ ಅವರು ಅದನ್ನೆಲ್ಲವನ್ನು ಮೀರಿದಂಥ ಒಂದು ವ್ಯಕ್ತಿತ್ವ ಡಾಕ್ಟರ್ ವಿಷ್ಣುವರ್ಧನ್ ಅವರದ್ದು. ನಾನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೊದಲನೇ ಪುಣ್ಯತಿಥಿಯಲ್ಲಿ ದಯಾನಂದ ಸಾಗರ ಚೌಟ್ರಿಯಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಭಾರತಿಯಮ್ಮ ಅವರ ಇನ್ನೊಂದು ಮುಖದ ಪರಿಚಯವನ್ನು ಮಾಡಿಕೊಡಬೇಕು. ಭಾರತಿಯಮ್ಮ ಅವ್ರನ್ನ ನಾವು ನೀವೆಲ್ಲ ಒಬ್ಬ ಆ್ಯಕ್ಟ್ರೆಸಸ್ ಆಗಿ ನೋಡಿರ್ತೀವಿ. ಆದರೆ ಅವರೂ ಕೂಡ ಅಪಾರವಾದಂಥ ಆಧ್ಯಾತ್ಮ ಜೀವಿ. ಅವರು ಅಲ್ಲಿ ಅವರ ಪುಣ್ಯತಿಥಿಯಲ್ಲಿ ಈ ಪುರೋಹಿತರು ಮಂತ್ರಗಳನ್ನು ಹೇಳಬೇಕಿದ್ರೆ
ಇವರು ಕೂಡ ಪುರುಷ ಸೂಕ್ತ ಇರ್ಬೋದು, ರುದ್ರಾಚಮ ಇರ್ಬೋದು, ಇದನ್ನೆಲ್ಲ ಹೇಳ್ತಾ ಇದ್ರು. ಇದನ್ನು ನೋಡಿ ನಾನು ಒಂದು ರೀತಿ ದಿಗ್ಭ್ರಮೆಗೆ ಒಳಗಾದೆ. ನಾವು ಒಂದು ಮುಖವನ್ನು ಮಾತ್ರ ನೋಡಿದ್ದೀವಲ್ಲ ಅಮ್ಮಂದ. ಇನ್ನೊಂದು ಆಧ್ಯಾತ್ಮದ ಹಿನ್ನೆಲೆ ಎಷ್ಟು ಗಾಢವಾಗಿದೆ ಅಂತಂದರೆ ಭಾರತೀಯ ಅಮ್ಮನವರಲ್ಲೂ ಅಷ್ಟೇ ಅಷ್ಟೊಂದು ಅದ್ಭುತವಾದಂಥ ಒಂದು ಆಧ್ಯಾತ್ಮಿಕ ಚಿಂತನೆ ಇದೆ. ಅವರು ಸದಾಕಾಲದಲ್ಲೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬೆನ್ನೆಲುಬಾಗಿ ನಿಂತಂಥವರು. ಅಂಥವರು ಭಾರತೀಯಮ್ಮ. ನಾನು ನೆನಪು ಮಾಡಿಕೊಳ್ಳೇಬೇಕು ಈ ಸಂದರ್ಭದಲ್ಲಿ. ಜೊತೆಗೆ ಅವ್ರ ಮನೆಯಲ್ಲಿ ಪ್ರತಿ ವರ್ಷವೂ ಅನೇಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಒಮ್ಮೆ ಏನಾಯಿತು ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮನೆಯಲ್ಲಿ ಸತ್ಯನಾರಾಯಣ ವ್ರತ ನಡೆಯುತ್ತೆ. ಅದಕ್ಕೆ ಭಾರತೀಯಮ್ಮನಿಗೆ ಅದು ಏನು ಅನಿಸಿದೆಯೋ ಗೊತ್ತಿಲ್ಲ, ಭಾರ್ಗವನಿಂದ ಹಾಡಿಸಬೇಕು ಅಂತ ಅನಿಸಿದೆ. ಈ ಸತ್ಯನಾರಾಯಣ ವ್ರತ ಇರ್ಬೋದು, ಈ ರೀತಿ ಧಾರ್ಮಿಕ ವ್ರತಗಳಲ್ಲಿ ಅಷ್ಟಾವಧಾನ ಅಂತ ಬರುತ್ತೆ. ಅಲ್ಲಿ ಮಂತ್ರ ಸೇವೆ, ಬೇರೆ ಬೇರೆ ಸೇವೆಗಳಿರುತ್ತೆ. ಅದರಲ್ಲಿ ಸಂಗೀತ ಸೇವೆಯೂ ಕೂಡ ಒಂದು. ಅಷ್ಟಾವಧಾನ ಸೇವೆಯಲ್ಲಿ ಒಂದು ಹಾಡು ಭಾರ್ಗವ ಹಾಡಬೇಕು ಅಂತ ಭಾರತೀಯಮ್ಮನವರ ಮನಸ್ಸಿನಲ್ಲಿ ಬಂದಿದೆ. ಅವರು ಇಮಿಡಿಯೇಟಾಗಿ ನನಗೆ ಕಾಲ್ ಮಾಡಿ, ಇವತ್ತು ಸಂಜೆ ಸತ್ಯನಾರಾಯಣ ವ್ರತ ಇದೆ ನಮ್ಮ ಮನೆಯಲ್ಲಿ, ನೀನು ಬಂದು ಒಂದು ಹಾಡನ್ನು ಹೇಳಬೇಕು ಅಷ್ಟಾವಧಾನ ಸೇವೆಯಲ್ಲಿ ಅಂತ ಹೇಳಿದ್ರು. ಆಯಿತು. ನನ್ನ ಸಂಗೀತ ಕ್ಲಾಸ್ಗಳು, ಬೇರೆ ಬೇರೆ ಶೆಡ್ಯೂಲ್ಗಳೆಲ್ಲ ಇತ್ತು. ಅದನ್ನೆಲ್ಲ ಪೂರೈಸಿ ತುಂಬ ಖುಷಿ ನನಗೆ ಹೋಗಬೇಕು ಅಂಥೇಳಿ ಅವ್ರ ಮನೆಗೆ. ಆಮೇಲೆ ನಾನು ರಾತ್ರಿ ಅವ್ರ ಮನೆಗೆ ಹೋಗ್ತಾ ಇರಬೇಕಿದ್ರೆ ತುಂಬ ಟ್ರಾಫಿಕ್ಕು. ನಾನು ನಾಗರಭಾವಿಯಲ್ಲಿ, ಅವ್ರ ಮನೆ ಇರೋದು ಜಯನಗರದಲ್ಲಿ. ಅಲ್ಲಿ ಹೋಗಬೇಕಿದ್ರೆ ತುಂಬ ಟ್ರಾಫಿಕ್ ಇರೋದ್ರಿಂದ ನನಗೆ ಆ ಸಮಯಕ್ಕೆ ತಲುಪೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಮತ್ತೆ ಅಲ್ಲಿಂದ ಕಾಲ್ ಬರುತ್ತೆ. ಅಮ್ಮ ಹೇಳ್ತಾರೆ, ಶ್ರೀಧರ್ಗೆ ಹೇಳ್ತಾರೆ, ನೋಡು ಭಾರ್ಗವ ಎಲ್ಲಿದ್ದಾನೆ ಅಂತ ಕೇಳು ಅಂಥೇಳಿ. ಆಮೇಲೆ ಮತ್ತೆ ನನಗೆ ಕಾಲ್ ಬರುತ್ತೆ, ಇಲ್ಲ ನಾನು ಬರ್ತಾಯಿದ್ದೀನಿ, ಬೇಗ ಬರ್ತೀನಿ ಅಂತ ಹೇಳಿ ನಾನು ಕಾಲ್ನ ಇಟ್ಟೆ. ಆದರೆ ಅವ್ರ ಮನೆಗೆ ಹೋಗೋದ್ರೊಳಗೆ ಸತ್ಯನಾರಾಯಣ ವ್ರತ ಮುಗಿದಿತ್ತು. ಅಲ್ಲಿ ಎಲ್ಲ ಅಷ್ಟಾವಧಾನ ಸೇವೆ ಅಂತ ಏನು ಹೇಳ್ತೀವೋ ಅದು ನಡೀತಾ ಇತ್ತು. ನಾನು ಅವ್ರ ಮನೆಗೆ ಹೀಗೆ ಒಂದು ಹೆಜ್ಜೆಯನ್ನು ಇಟ್ಟು ದಾಟಿ ಒಳಗಡೆ ಹೋಗಿದ್ದೀನಿ. ಸಂಗೀತ ಸೇವಾ ಮವಧಾರಯ ಅಂತ ಒಂದು ಮಂತ್ರ ಬರುತ್ತೆ. ಆ ಮಂತ್ರ ಭಾರತೀಯಮ್ಮ ಏನು ಮಾಡಿದ್ದಾರೆ, ನನ್ನನ್ನು ಹಿಂಗೆ ನೋಡಿದ್ರು. ನಾನು ಅಲ್ಲಿ ಬಂದ ತಕ್ಷಣ ಹಾಡು ಅಂತ ಹೇಳಿದ್ರು. ಹಾಡಿದೆ ನಾನು ಅವತ್ತು. ಅಂದರೆ ಕಾಲವೂ ಕೂಡ ಹೇಗೆ ಕಾಯ್ತಾ ಇರುತ್ತೆ ಅಂತಂದರೆ, ಇದು ಯಾವ ಜನ್ಮದ ಋಣಾನುಬಂಧ ನನಗೆ ಮತ್ತು ಆ ಮನೆಗೆ, ನನಗೆ ಈಗಲೂ ಅರ್ಥವಾಗದಂತಹ ಸಂಗತಿ. ಹಾಗೆ ನಾನು ಅವತ್ತು ಅಲ್ಲಿ ಹಾಡಿದೆ. ತುಂಬ ಖುಷಿಯಾಯಿತು.